ಆಗ ಕಂಪ್ಲೇಂಟ್ ಮಾಡ್ಬೇಕು ನಮಗೆ. ಅವಾಗ ನಮ್ಮ ತಾಯಿಯವರು ಬಳಸಿ ಅದಕ್ಕೆ ಏನಂತ ಅವ್ರು ಒದ್ದಾಡೋದು ನೋಡಿ ಅವ್ರು ಆ್ಯಕ್ಚುಲಿ ಹೇಳಿದ್ದೀನಿ ನಾನು ಆಪರೇಷನ್ ಮಾಡ್ಕೊಂತ ನೀನು ಅವ್ರು ಬಂದರೆ ನಮ್ಮದು ದುಡ್ಡು ಅದು ಹಾಂ ನಾನು ಹೇಳಿಲ್ಲ ನಿಮ್ಮ ಮತ್ತು ಅವಾಗ ಹೇಳಿದ್ದೆ. ಬಟ್ ಆ್ಯಕ್ಚುಲಿ ನಾನು ಅಂದರೆ ನಾವು ಪೊಲಿಟಿಕಲಿ ಸ್ವಲ್ಪ ಇನ್ವಾಲ್ವ್ ಇದ್ದು ಸಹಿತ ನಮ್ಮ ತಾಯಿಯವರು ಹೇಳಿದ್ರು ನಾನು ಸ್ವಲ್ಪ ಆಪರೇಷನ್ ಅಂತ ಸಿಂಗರಿಗೆ ಮಾತಾಡೋದು ಡ್ಯೂಟಿ ಆಗೈತೆ ರೀ ನಾವು ಬೇರೆ ಕಡೆ ಮಾಡ್ಸ್ಕೊಂಡು ಆರೋಗ್ಯದಾಗ ಘಟಕದ ಕನ್ನಡ ಮಾಡ್ತೀವಿ ಅಲ್ಲಿ ಮಾಡಿಸ್ತಾರೆ. ಹಾಂ ಇಲ್ಲಿಂದ ಇದೇ ಸ್ವಲ್ಪ ಹಿಂಗೆ ಸ್ವಲ್ಪ ಸಿಗೋಣ ಅವ್ರಿಗೆ ಇನ್ನೊಂದು ಒಂದಿನ ಪ್ರಾಬ್ಲಮ್ ಆಗ್ಬೋದು ಅಂದರೆ ನಮ್ಮ 2 ಸತಿ ಡಿಸ್ಚಾರ್ಜ್ ಮಾಡಿ ಥರ್ಡ್ ಟೈಮ್ ನಮ್ಮನ್ನ ಕರೆಸಿದ್ರು ಆಪ್ರೇಷನ್ಗೆ. ಅವ್ರು ಮಾಡಿದ್ರು ಕ್ಯಾಪ್ಸ್ ನೀರೊಂದು ಟೆಸ್ಟ್ ಮಾಡಿಸ್ಕೊಂಬರಿ ಬಟ್ ನೀವು ಆಗ ನಂಗೆ ಕಂಪ್ಲೇಂಟ್ ಹಾಕಿದ್ರೆ ನಾನು ಅಡ್ಜಸ್ಟ್ ಮಾಡ್ಬೋದು. ನೋ ಪ್ರಾಬ್ಲಮ್ ಈಗ ಸ್ವಲ್ಪ ಮೀಡಿಯಾ ಹಿಂಗೆ ಈ ಟೈಪ್ ನಾವು ಇರೋದು ಅವಾಗ ಹೇಳಿದ್ರೆ ಮಾಡ್ತಿದ್ರಿ. ಬಟ್ ಈಗ ಅದ್ರ ತೊಂದರೆ ಇಲ್ಲ. ನಿಮ್ಮ ಕಡೆ ನಮ್ಮ ಕಂಪ್ಲೇಂಟ್ ಬೇಕಾದ್ರೆ ನೀವು ತೊಗೊಳ್ರಿ ಅದೇನಿತ್ತು ಇದೇನು ಆಯುಷ್ಮಾನ್ ರೀ ಅದು ಎಂಪ್ಲಾಯ್ಮೆಂಟ್ ಕಳಿಸ್ಬೋದು ಮಾಡ್ಬೋದಲ್ಲ. ನೀವು ಆಗ ಕಂಪ್ಲೇಂಟ್ ಮಾಡ್ಬೇಕು ರೀ ಸರ್. ಈಗೂ ಏನಾಗಿಲ್ಲ ರೀ ನಿಮ್ಮ ಒಂದು ಈಗ ಬಟ್ ನಾವು ಈಗ ಅವ್ರ ಹಾಸ್ಪಿಟ್ಲಾಗ ನಿಮ್ಮ ಸ್ಕೀಮ್ ಆಗಿ ಅಮೌಂಟ್ ತೊಗೊಂಡಿದ್ರೆ ಅಂದ್ರೆ ನಾನು ಹೆಸರು ಕೊಡ್ತಿದ್ದೀನಿ ರೀ ವಾಪಸ್ ಎಷ್ಟು ಕೊಟ್ಟಿನಿ ರೀ ನಾನು ಎದುರು ಬಂದಿದ್ದು ಯಾವಾಗ ಇಟ್ಕೊಂಡಿಲ್ಲ ನಾನು ಹೆಸರು ಕೊಟ್ಟಿರ್ತೀನಿ ರೀ. ಬಟ್ ಪೇಷಂಟ್ ಅವ್ನು ಹೇಳ್ತಾ ಹೇಳಂಗಿಲ್ಲ ರೀ ಹಿಂಗೆ ರೀ ಸರ್. ಅದಕ್ಕೆ ಏನೈತಿ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿಲ್ಲ ಅಂದರೆ SST ಹೋಗ್ಬೇಕಾಗ್ತದೆ. ಬೇರೆ ಆಪ್ಷನ್ ಡೈರೆಕ್ಟ್ ನಾವು ಅಲ್ಲಿ ಈಗ ನಿಮ್ಮ ಎಲ್ಲರ ತನ್ನ ನಿಗ್ರಹ ನಿಮ್ಮ ನೇತೃತ್ವ ನೀವು ಅಲ್ಲೇ ಭಾಗಿ ಎಲ್ಲರ ತೀರ್ಥ ಪೈಕಿ ಇಲ್ಲಿ ಅರ್ಥ ಹೆಂಗೆ ನಡೀತೈತೆ ಅನ್ನೋದು ನಾವು ಫಸ್ಟ್ ಕಾಂಟ್ಯಾಕ್ಟ್ ಪರ್ಸನ್ ನೀವು ಅನ್ನೋ ಸಲುವಾಗಿ ಕರೆಕ್ಟ್ ಐತೆ. ಬಟ್ ಇವಾಗ ಹೆಂಗೈತೆ ರೀ ನಾವು ಡೈರೆಕ್ಟಾಗಿ ಈಗ ಹೇಳಕ್ಕೆ ಹೋದ್ರೆ ಏನಾಕೈತಿ ಏನು ಅದರಿಂದ ಇದಾಗ್ತೈತೆ ರೀ. ಒಂದೇ ತೆಗೆಸೋದಂತೂ ದೊಡ್ಡದಲ್ಲ ರೀ ಅಂತ. ಇನ್ನೊಂದು ಹೆಂಗೈತೆ ರೀ ಈಗ ನೀವು ಅಲ್ಲೇನ ಅಡ್ಮಿಟ್ ಇಟ್ಕೊಂಡನ ಏನಾರ ಮಾಡಿದ್ರು ಅಂತಂದ್ರೆ ಅವಾಗಲೇ ಮಾಡಿದಂತಂದ್ರೆ ಸ್ವಲ್ಪ ಒಂದಿಷ್ಟು ನಾನು ವೇಟ್ ಆಗಿನಲ್ಲ ರೀ ನಂಬರ್ ಡಿಸ್ಪ್ಲೇ ಇದೆ ನಮ್ಮದು ಐತೆ ಎಲ್ಲ ಓಕೆ. ಯಾಕಂದ್ರೆ ನಾನು ಹೇಳಿದ್ನಲ್ಲಿ ತಾಯಿ ಅವ್ರು ಫಸ್ಟ್ ಆಫ್ ಆಲ್ ತಾಯಿ ಅವರ ಪೇನ್ ಅವ್ರ ಒದ್ದಾಟ ನೋಡ್ಲಾರ್ದೆ ನಾವು ಅದ್ರಾಗ ನಮ್ಮ ತಂದೆ ತಾಯಿ ಇಬ್ಬರು ಹೇಳಿದ್ರು ಈಗ ಎಲ್ಲಿ ಮಾತಾಡ್ತೀವಿ ನಂಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡೋದು ಒಂದು ಸ್ವಲ್ಪ ನಾನು ಕೇಳೀನಿ ರೀ ಅವ್ರಿಗೆ ಆಲ್ರೆಡಿ ಅವಾಗ ಮತ್ತು ಯಾವ ಪೇಷಂಟ್ ಹೋದ್ರು ಅಂತೇಳಿ ಅವ್ರನ್ನ ಬೇರೆ ಕಡೆ ಮಾಡ್ಕೋದಂತ ಹೋದ್ರೆ ಅಂತ ಅವ್ರಿಗೆ ಹೇಳಿದ್ರು. ಅವ್ರನ್ನ ಆ್ಯಕ್ಚುಲಿ ನಮ್ಗೆ ಕಳಿಸಿದ್ದು ಬೇರೆ ಟೆಸ್ಟಿಗೆ ಹಾಂ ಟೆಸ್ಟ್ ಅವ್ರು ಕಳಿಸಿದ್ದು ಲಾಸ್ಟ್ ಟೈಮ್ ಆಪ್ರೇಷನ್ ಡೇ. ಆ್ಯಕ್ಚುಲಿ ಅದು ಮುಂಜಾನೆ ಆಪ್ರೇಷನ್ ಅಲ್ಲಿ ಸ್ಕೀಮ್ ಐತಲ್ಲ ರೀ ಮತ್ತು ಊರ ಕಡೆ ಕನ್ನಡವ್ರ ಕಡೆ ಕನ್ನಡವ್ರ ಕಡೆನೂ ಐತ್ರಿ. ಹಾಂ ಒಂದೊಂದಾಗಿ ಮಾಡೋದು ಒಮ್ಮೆ ಎಲ್ಲನೂ ಬೇಡ ಅಂತ ಒಂದೊಂದಾಗಿ ಅದು ಟಾರ್ಗೆಟ್ ಐತ್ರಿ. ಬಟ್ ಒಂದೊಂದಾಗಿ ಇದೇನೈತೆ ಅವ್ರು ಕೊಟ್ಟು ಲಾಸ್ಟ್ ನಮಗೆ ಸಂಜೆ ಟೈಮಿಗೆ ಕೊಟ್ಟಿದ್ರು 10, 12, 2025. ಇಲ್ಲಿ ಇವರ ಟೆಸ್ಟ್ ಮಾಡ್ಕೊಂಬಾರ್ದು ಡಾಕ್ಟರ್ ಬಂದಿಲ್ಲ ಮಧ್ಯಾಹ್ನ. ಬಟ್ ಆ ಸಮಯದಾಗ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ನೀವು ಆಗ ತಂದಿರ ಅಲ್ಲೇ ನಿಮ್ಗೆ ಬೇರೆ ಕಡೆ ಹೋಗೋ ಬರ್ತಿತ್ತು ಅಲ್ಲ ಆಪ್ರೇಷನ್ ಮಾಡಿಸೋದಿತ್ತು ರೀ ಒಳಗೆ. ಏನಾದರೂ ತೊಂದರೆ ಮಾಡ್ತಾರೆ ಆಪ್ರೇಷನ್ ಏನು ತೊಂದರೆ ಮಾಡೋಂಗಿಲ್ಲ ರೀ. ನಿಮಗಾರು ಏನು ಗೊತ್ತು ರೀ ಸ್ಕೀಮ್ನ ಹಾಕಿರೋದು ರೀ ಟ್ರೀಟ್ಮೆಂಟ್ ಇರೋದು ಹೇಳಿ ನಾನು ಹೇಳಿದ್ರಲ್ಲ. ಹಾಂ ನಮ್ಗೆ ಆ್ಯಕ್ಚುಲಿ ಅಲ್ಲಿ ಒಂದ್ಸಲ ನಾವು ತಾಯಿ ಸಲುವಾಗಿ ಸಂದಿದ್ವಿ. ಇನ್ನೊಂದು ಅವ್ರು ಏನು ಹೇಳ್ತಿದ್ವಿ ನಾವು ಅಲ್ಲಿ ಇಲ್ಲ ಅಟ್ಲೀಸ್ಟ್ ನಮ್ಗಾರು ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಲ್ಲ ಆ ಟೈಮ್ನಾಗ ಹೆಲ್ಪ್ಲೆಸ್ ಎಷ್ಟೋ ಪೇಷಂಟು ನಾವು ಇಷ್ಟು ಕೊಟ್ಟಿವಿ ಸುಮಾರು ಪೇಷಂಟ್ ಇಷ್ಟು ಕೊಟ್ಟಿವಿ ನಾ ಬಂದು 6 ತಿಂಗಳಾತ್ರಿ ಸುಮಾರು ಪೇಷಂಟ್ ಇಷ್ಟು ಕೊಟ್ಟಿವಿ ನಾನು. ಸರ್ ಸುಮಾರು ಪೇಷಂಟ್ ಇಸದು ಕೊಟ್ಟರೆ ನೀವು ಸುಧಾ ಹೇಳ್ತೀರಿ ಆದರೂ ನೀವು ನೇತೃತ್ವದಾಗ ಎಲ್ಲರ ಇವ್ರು ಮಾಡತ್ತಾರ ಅಲ್ರಿ ನಿಮ್ಮ ನೇತೃತ್ವ ನೀವು ಬಂದ ಈಗ 6 ತಿಂಗಳು ಆಯ್ತಲ್ಲ ರೀ. ಅಲ್ಲ ನೀವು ಸುಮಾರು ಜನ ಇಸದು ಕೊಟ್ರಿ ಅಂತ ಹೇಳ್ತೀರಿ ಅಲ್ರಿ ಹೆಂಗೆ ರೀ ಅಂದ್ರೆ ನಿಮ್ಮ ಭಯನೇ ಇಲ್ಲ ರೀ ಅವ್ರಿಗೆ. ಆ್ಯಕ್ಚುಲಿ ನೀವೇ ಇಲ್ಲ ಲೀಗಲ್ ಅಥಾರಿಟಿ ನೀವು. ಹಾಂ ಅದೇ ನಾವು ಬಿಡ್ರೆ ಅಥಾರಿಟಿ ನಾವೇ ಬಟ್ ಈಗ ಒಂದೊಂದು ಪೇಷಂಟ್ ಏನು ಮಾಡ್ತಾರೆ ನಿಮ್ಗೆ ಗೊತ್ತೇನ ರೀ. ಬಟ್ ನಾನು ಯಾವಾಗ ನಾನು ಫ್ರೀಯಾಗಿ ಹಾಕೋತಾವ ಪೇಷಂಟ್ಗೆ ಹೇಳ್ತೇನೆ ನಂತರ ಡಿಸೈಡ್ ಟೈಮ್ನಾಗ ಕಂಪಲ್ಸರಿ ಹೋಗಬೇಕು ಹೋಗಿ ಡಿಸೈಡ್ ಫೋಟೋ ತಗೋಬೇಕು. ಹೊತ್ತು ಮೊದಲು ಫೋಟೋ ತಗೊಂಡು ಕಾಣಿಸುತ್ತೆ ನಾವು. ಹಾಂ ಬಟ್ ಡಿಸೈಡ್ ಟೈಮ್ನಾಗ ತಗೋತೀವಿ. ಡಿಸೈಡ್ ಟೈಮ್ನಾಗ ಹೋದಾಗ ಪೇಷಂಟ್ನೆಲ್ಲ ಎನ್ಕ್ವೈರಿ ಮಾಡಿ ಅವರೆಲ್ಲ ಕೇಳಿ ರೊಕ್ಕ ತುಂಬಿರಿ ಏನು ಮಾಡಿರಿ ಮತ್ತು ಪೇಷಂಟ್ ಅಷ್ಟೇ ಅಲ್ಲೂ ಅಟೆಂಡ್ರು ಕೇಳ್ತೀವಿ ರೀ ನಾವು. ಮತ್ತು ಇಷ್ಟು ಮಾತ್ರ ಐತೆ ನೋಡಿ ನಾವು ಅದಷ್ಟೇ ಅಲ್ವೇ ಬಿಟ್ಟರೆ ಕಡಾಡೋರು ಅಂತಂದ್ರೆ ಅವ್ರು ಐತೆ ಎಂಪನಲ್ಮೆಂಟ್ ಅಂತಲೇ ಹೇಳ್ಕೊಳಂಗಿಲ್ಲ ಹೇಳ್ಕೊಳಂಗಿಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತೇನ್ರಿ ನಾವು ಅವ್ರ ಕಡೆಯಿಂದ ಚೆನ್ನಾಗಿಲ್ಲ ನಿಮ್ಮ ಕಡೆ ಚೆನ್ನಾಗಿಲ್ಲ ರೀ. ನಮ್ಮದು ಕೆಲಸ ನಾವು ಮಾಡ್ತಿರ್ತೀವಿ ರೀ. ಬಟ್ ಅವ್ರ ಕಡೆ ಮಾತ್ರ ಬರೋ ನಿಮ್ಮ ಕಡೆ ಮಾತ್ರ ಯಾಕಂದ್ರೆ ಇನ್ನೂ ನೋಡ್ಬೇಕು ನಾವು ಗೃಹ ಪೇಷಂಟ್ ಬರೋ ಕೆಲಸ ಮಾಡೋಕ್ಕೆ. ಸೊ ಏನೈತಿ ರೀ ಕೆಲವೊಂದು ಸೊ ಇವು ಏನದಲ್ಲ ರೀ ಗೌರ್ಮೆಂಟ್ ಪ್ಯಾಕೇಜಸ್ ಕಡಿಮೆ ಅದಾವ ರೀ ಅದ್ರ ಸಂಬಂಧ ಅವ್ರು ಹಂಗೆ ಮಾಡ್ತಾರೆ ಸರ್ ಇಲ್ಲ ಅಂತ ಹೇಳ್ಬೇಕ್ರೆ ಅದನ್ನು ಹೇಳ್ಬೇಕು. ಇಲ್ಲ ನಮ್ಮಲ್ಲಿ ಕಡಿಮೆ ಇದಾವೆ ನಾವು ಕಟ್ಕೋತೀವಿ ಅಂತ ಹೇಳ್ಬೇಕು. ಇಲ್ಲ ನಮ್ಮ ಕಡೆ ಎಲ್ಲ ತೆಗೆಸಿಂದ ಅದನ್ನು ಬೋರ್ಡ್ ತೆಗೆದು ಕಡಿಮೆ ಅಂತ ಓಕೆ ಸರ್ ನಾವು ಮಾಡ್ಕೊಡ್ತೇನೆ. ಒಂದು ಇವ್ರಿಗೆ ಗೌರ್ಮೆಂಟಿಂದ ಫೆಸಿಲಿಟಿ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಯಾಕಂದ್ರೆ ನಾವು ಚೆಕ್ ಮಾಡಿದ್ರೆ ಆನ್ಲೈನ್ ಅವ್ರದ್ದು ಶೋ ಆಗ್ತೈತೆ ಸರ್ ಒಂದು ಅಡ್ವರ್ಟೈಸ್ಮೆಂಟ್ ಇಂಡೈರೆಕ್ಟ್ ಆಗಿ
ಇವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಬೇಕು, ಜೊತೆಗೆ ನನಗೆ ಕಮ್ಮಿ ಫೀಸ್ ಬೇಡ ಅಂತ. ಈಗ ನೋಡೋಣ, ಮಾತಾಡ್ತೀನಿ ನಮ್ಮ ಮೇಲಾಧಿಕಾರಿ ಜೊತೆ ಮಾತಾಡ್ತೀನಿ. ಇಲ್ಲ ನಾನು ಡೈರೆಕ್ಟ್ SST ಹೋಗ್ತೀನಿ, ಏನು ಬೇರೆ ಆಪ್ಷನ್ ಇಲ್ಲ. ನಾನು ಆಲ್ರೆಡಿ ಈಗ ಯಾರು ಮೇಲಾಧಿಕಾರಿ ಯಾರು? ಅದ ನಮ್ಮ ಡಿಸ್ಟ್ರಿಕ್ಟ್ ಪಾಯಿಂಟ್ ಒಬ್ಬರು ಇದ್ದಾರೆ, ಮಾತಾಡ್ತೇನೆ ರೀ. ಬಟ್ ನೀವು ತಪ್ಪು ಮಾಡಿದ್ದೀರಲ್ಲ ಒಂದು ಸಾರಿ. ಯಾಕಂದ್ರೆ ಸರ್, ಟೈಮ್ ಆಫ್ ಅಡ್ಮಿಷನ್ ನನಗೆ ಒಂದು ಇನ್ಫಾರ್ಮೇಷನ್ ಹೇಳಿದ್ರೆ ನಿಮ್ಮ ಆಪರೇಷನ್ ಹೊರಗೆ ಹೋಗಿ ಕೊಡ್ತಿಲ್ಲ ನಾನು. ನಮ್ಮ ತಪ್ಪಂತ ನಾವು ಅನ್ನಕ್ಕೆ ಬರೋಂಗಿಲ್ಲ, ಅಲ್ಲಿ ನಮ್ಮಲ್ಲಿ ಸಹ ಆಯ್ತಪ್ಪ. ಪೊಸಿಷನ್ ಆ ರೀತಿ ಅಂತ ರೆಸ್ಟ್ರಿಕ್ಷನ್. ನಾನು ಬೇರೆ ಯಾರು ನೋಡಪ್ಪ ಅಂತಂದ್ರೆ ಅದು ನಮ್ಮ ಬೇರೆ ಸ್ವಂತ ನನ್ನ ತಾಯಿ. ಇದು ಹೋದ್ರೆ ಗಳಿಸ್ಬೋದ್ರಿ, ತಾಯಿ ಹೋದ್ರೆ ಗಳಿಸೋಕೆ ಆಗಲ್ಲ ಗೊತ್ತಾ, ಅದಂತೂ ಬೇಡ್ರಿ. ಆ ತಾಯಿಯಾಗಲಿ ಯಾರೋ ಜೀವ ರೀ. 40,000 ಬಿಟ್ಟು 4 ಲಕ್ಷ ಹೋದ್ರೆ ನಾವು ಗಳಿಸ್ಬೋದು ವಾಪಸ್. ಬೇರೆ ತಾಯಿನ ಗಳಿಸೋಕೆ 4 ಕೋಟಿ ಹೋಗಿ. ಹೀಗಾಗಿ ನಾವು ಅದು ವಿಚಾರ ಮಾಡಿ ಅವರು ನಮಗೆ ಹೇಳಿದ್ರು, ಏನು ಮಾಡೋದು ಮಾತಾಡೋಕೆ ಹೋದ್ರೆ ನಾನು ಆಪ್ರೇಷನ್ ಆಮೇಲೆ ಬೇಕಾದ್ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ನಾವು ಲಾಸ್ಟ್ ಟೈಮ್ನಾಗ ಏನಾದ್ರು ಡಿಸೈಡ್ ಮಾಡಿದ್ರೆ ನಮಗೆ ನಮಗೆ ಡಿಸ್ಚಾರ್ಜ್ ಮಾಡಿಲ್ಲ, ಏನಿಲ್ಲ. ಡಿಸ್ಚಾರ್ಜ್ ಮಾಡೋದು ನಮಗೆ ಟೆಸ್ಟ್ ಇದು ಮಾಡ್ಕೊಂಡ್ಬರ್ರಿ, ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಆಯುಷ್ಮಾನ್ ಅವ್ರು ನಮಗೆ ಕೇಳಿದಾರೆ ಪ್ಯಾಪ್ಸ್ಮಿಯರ್ ಅಂತೇಳಿ. ಆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಂಡ್ಬರ್ರಿ. ಬೆಳಗಾವಿ ಬಿಟ್ಟರೆ ಹೈದ್ರಾಬಾದ ಅಲ್ಲಿ ಸ್ಟಾಪ್. ಈಗ ಟೆಸ್ಟ್ ಆಗ್ತಿತ್ತಿಲ್ಲ, ಜಲ್ದಿ ಹೋಗಿ ಮಾಡಿಸ್ಕೊಂಡ್ರೆ ನಾವು ಆಪ್ರೇಷನ್ ಮಾಡ್ಕೊಂಡು ಬಂದಿರಿ. ಇಲ್ಲ ಮಾಡ್ಸ್ಕೊಂಡು ಬರಲಿಲ್ಲ ರೀ. ನಾವು ಡೈರೆಕ್ಟ್ ಕಡಾಡಿ ಕಡೆ ಹೋಗಿ ಕಡಾಡಿ ಕಡೆ ಡೈರೆಕ್ಟ್ ಆಪ್ರೇಷನ್, ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಪ್ರೇಷನ್. ಇದನ್ನು ಕಳಿಸ್ತಾರೆ ನಾನು ಇತ್ತು ಫೋಟೋ ತೊಗೊಂಡು ಫೋನ್ ಒಳಗೆ ಕಳಿಸ್ಬಿಡಲ್ಲ, ನಾನು ವಾಟ್ಸಪ್ಪಿಗೆ ಕಳಿಸ್ತೀನಿ. ನೋಡ್ರಿ, ಇವ್ರ ಟೆಸ್ಟ್ ಮಾಡ್ಕೊಂಬರ್ಬೇಕಂತಂದ್ರೆ ಬೆಳಗಾವಿ ಅಥವಾ ಹೈದರಾಬಾದ್, ಇವರ ಯಾವುದೂ ಟೆಸ್ಟ್ ಇಲ್ಲ, ಡೈರೆಕ್ಟ್ ಆಪ್ರೇಷನ್. ಅಂದರೆ ಇವ್ರಿಗೆ ಕಾನೂನು ಭಯನೇ ಇಲ್ರಿ, ಅಧಿಕಾರಿಗಳು ನಮ್ಮ ಮಂದಿದಾರ ಅನ್ನೋ ಒಂದು ವಿಚಾರ ಒಳಗೆ. ಕೇಳೋರು ಯಾರೆಲ್ಲ ಅಂತ ಮಾಡ್ತಾರೆ. ಅಲ್ರಿ ದಿನನಿತ್ಯ ಎಷ್ಟು ಜನ ಬರ್ತಾರೋ. ಇದೊಂದು ಕ್ಲಾಸ್ ಮತ್ತು ಇವ್ರು ಎಷ್ಟೆಲ್ಲ ತಂದ ಇದು ರಾಜಾರೋಷವಾಗಿ ಮಾಡಾಕತ್ತಾರೆ. ಇವ್ರಿಗೆ ಪರ್ಮಿಷನ್ ಆಯಿತು, ಎಲ್ಲರ ಆಯಿತು, ಯಾವುದರ್ಥ ಇಲ್ಲಿವರೆಗೂ ಪ್ರಾಬ್ಲಮು ಬಂದಿಲ್ಲ ರೀ. ಯಾಕೆ ಇವ್ರ ಮೇಲೆ ಯಾವುದರ್ತಿಂದ ಇಲ್ಲಿವರೆಗೂ? ಯಾಕಂದರೆ ಈ ಸ್ಕೀಮ್ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಇದ್ದಾರೆ, ಎದ್ರ ಸಂಬಂಧ ಮಾಡಿದ್ರಿ? ಕ್ಲೀನಾಗಿ ಮಾಡ್ತಾರೆ. ಕೆಲವೊಂದು ಕಡೆ ಇದು ತುಂಬಿಸ್ಕೊಂಡು ನಮ್ಮ ಕಣ್ಣಿಗೆ ಕಂಡಿದ್ದು ಅಂತ ನಾನು ನೋಡ್ರಿ, ನನಗೆ ಪೇಷಂಟ್ ಯಾವ ನನ್ನ ಕಡೆ ಪ್ರೂಫ್ ಬೇಕಾದ್ರೆ ತೋರಿಸ್ತೀನಿ. ಯಾವ ಪೇಷಂಟ್ ನನ್ನ ಕಡೆ ಹೇಳಿದ್ದಲ್ಲ ಎಷ್ಟು ಕಮ್ಮಿ ಅಂತ ಹೇಳಿ. ಮತ್ತು ಆಫ್ಟರ್ ಡಿಸ್ಚಾರ್ಜ್ ಕಾಲ್ ಮಾಡಿರ್ತೀನಿ ನಾನು ಪೇಷಂಟಿಗೆ. ಖಾಲಿ ಇದ್ದಂದ್ರೆ ರೀ ಆಫ್ಟರ್ ಡಿಸ್ಚಾರ್ಜ್ ಕಾಲ್ ಮಾಡಿ ಕೇಳ್ತೀನಿ. ಅವ್ನು ಪೇಷಂಟಿಗೆ ಹೇಳ್ತಾವನ ಅವ್ನು ಪೇಷಂಟ್ ಯಾವ ಪೇಷಂಟ್ ಯಾವಾಗ ಕಂಪ್ಲೇಂಟ್ ಹಾಕಿ ಅವ್ನು ಅಮೌಂಟ್ ಹೊಳ್ಳಿ ಪೇಷಂಟ್ ಕರೆಸಿ ಕೊಟ್ಟಿಲ್ಲ. ಅವ್ರು ಆ ರೀತಿ ಹೇಳ್ತಾರೆ ರೀ. ಮತ್ತು ಅದಕ್ಕೆ ಪೇಷಂಟ್ ಕಂಪ್ಲೇಂಟ್ ಮಾಡಿದ್ರೆ ನಾವೇನು ಮಾಡೋಕೆ ಬರೋಂಗಿಲ್ಲ. ಅಂದರೆ ಇದ್ರ ಬಗ್ಗೆ ಈಗ 6 ತಿಂಗಳೊಳಗೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಅದು ಸೂಚನೆ ಇಲ್ಲ. ಈ ರೀತಿ ಎಲ್ಲರಿಂದ ಈ ರೀತಿ ಇದು ಮಾಡ್ತಾರೆ. ಪೇಷಂಟ್ ಹೇಳಿದಾಗ ಗೊತ್ತಲ್ರಿ, ಈಗ ಮೊನ್ನೆ ಆಗಿತ್ತಲ್ಲ ಒಂದು ಪೇಷಂಟ್, ಈಗ ಒಂದು ತಿಂಗಳಿಂದ ಆಗಿತ್ತು, 11,000 ರೂಪಾಯಿ ಪೇಮೆಂಟ್ ಆಗಿದೆ ಇಷ್ಟು ಕೊಟ್ಟು ಪೇಷಂಟ್ ನೋಡ್ರಿ, ಈಗ ನೀವೇ ಹೇಳ್ತೀರಿ ಮೊನ್ನೆ ಒಂದು ಪೇಷಂಟ್ ಆಗಿತ್ತು ರೀ, ಒಂದು 8 ದಿವಸ ಒಂದು ಪೇಷಂಟ್. ಆದರೆ ಇಷ್ಟೆಲ್ಲ ನಿಮ್ಮ ಗಮನಕ್ಕೆ ಬಂದ್ರು ಯಾಕೆ ಅವ್ರ ಮೇಲೆ ಈ ಕ್ರಮ ತಗೊಂತ ಕೆಲಸ ಮಾಡಿದ್ರಿ? ಅಂದ್ರೆ ಅದೇನೈತೆ ರೀ, ಆ ದಿವಸ ನಾವು ಅಡ್ವಾನ್ಸ್ ತುಂಬ್ಸ್ಕೊಂಡಿತ್ತು ಅಂತ ಹೇಳಿ ಇದು ಮಾಡಿದಾರೆ ಅವರು. ಅದನ್ನ ಮತ್ತೆ ವಾಪಸ್ ಕೊಟ್ಟಿವಿ ಅಂತ ಇದು ಮಾಡ್ಯಾರ. ಅದು ಸ್ಪ್ರೆಡ್ಶೀಟ್ ಅಪ್ಡೇಟ್ ಮಾಡಿದ್ರು, DC ಕಮಿಟಿ ಐತ್ರಿ, ಅದು DC ಹೋಗಿದ್ರೆ ನಾವು ಸ್ಪ್ರೆಡ್ಶೀಟ್ ಅಪ್ಡೇಟ್ ಮಾಡಿದ್ವಿ, DC ಹೋಗಿದ್ರು. ಸರಿ, ಈಗ ನಾನು ಕಂಪ್ಲೇಂಟ್ ನಾನು ಸ್ಟಡಿ ಮಾಡಿ ಬಂದೆ. ನೀವು ಅವಾಗಲೇ ಮಾಡಿದ್ರಿ ಅಂತಂದ್ರೆ ಈಗ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ನಿಮ್ಗೆ ಆಪ್ರೇಷನ್ ಅಲ್ಲೇ ಮಾಡ್ತಿದ್ದು ಫ್ರೀಯಾಗಿ ಮಾಡಿಸ್ತೀನಿ ನಾನು. ಹೇಳ್ಬಿಟ್ಟು ರೊಕ್ಕ ಹೋಗೋಲ್ಲ. ನಾನು ಏನಂತಂದ್ರೆ ಇವ್ರದ್ದು ಎಂಪ್ಯಾನಲ್ಮೆಂಟ್ ತೆಗೆಸ್ಕೊಂಡ್ರೆ ಸುಮಾರು ಹಾಕಿದ್ರೆ ಗೊತ್ತಾಗ ನೋಡೋಣ. ನಮ್ಮ ಸರ್ ಇರೋ ಸ್ವಲ್ಪ ಮಾತಾಡ್ತೀನಿ ವಿಷಯ, ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಹೇಳಿದ್ರೆ ಮುಂದೆ ಅಂದರೆ ಮುಂದಿನ ಏನು ಪೇಷಂಟ್ ಕಡೆಯವರನ್ನ ಬರ್ತಿದ್ರಿ ಅವ್ರು ಬೇಕಾದ್ರೆ SC/ST ಹೋಗ್ತೀನಿ, ಡೈರೆಕ್ಟ್ ಆಗಿ ಬೇಕಾಗ್ತೀನಿ ಅಂತ ಹೇಳಕ್ಕೆ ಅಂತ ಬೇಕಾದ್ರೆ ಹೇಳ್ರಿ, ಪ್ರೆಷರ್ ಕ್ರಿಯೇಟ್ ಆಗ್ತದೆ. ನಮ್ಮ ಹತ್ರ SC/ST ಹೋಗೋಣ ನೋಡಿ, ನೈದು ಎಂಪ್ಯಾನಲ್ಮೆಂಟ್ ರಿಮೂವ್ ಮಾಡೋಣ, DH ಕಡೆ ಹೋಗೋಣ. ನನ್ನ ಪ್ರಯತ್ನ ಅಂದರೆ ಅದೇನು ಮೆಡಿಕಲ್ ಏನು ಅವ್ರ ಲೈಸೆನ್ಸ್ ಐತಲ್ಲ ರಿಮೂವ್ ಮಾಡಿಸೋ ಪ್ರಯತ್ನ ಮಾಡಿ ನೋಡೋಣ. ಡೆಲ್ಲಿ ಹೋಗೋದು ಗೊತ್ತಿಲ್ಲ, ಯಾಕಂದ್ರೆ 100% ಆಗ್ಬೇಕು ರೀ. ಯಾಕಂದ್ರೆ ಇವ್ರು ಹಾಡಾಗಲೇ ಸುರುಗಿ ಹೇಳ್ತಾರೆ. ಇವ್ರು ಸ್ಕೀಮ್ ಗೌರ್ಮೆಂಟ್ ಅದಕ್ಕೆ ನಮ್ಮ ಮೇಲಾಧಿಕಾರಿ ನಾನು ಮಾತಾಡ್ತೀನಿ, ನಮ್ಮ ಕೈಯಾಗಿನ ಅಧಿಕಾರ ಏನಾದ ಅದ್ರ ಮಾತಾಡಿ ಅಪ್ಡೇಟ್ ಮಾಡ್ತೀನಿ. ಅದು ಮುಂದಿನ ಕರ್ಮ ನೀವು ಕರ್ಕೊಳ್ಳಿ ಅಂತ ಗೊತ್ತು. ಏನಿಲ್ಲ, ಅದು ಎಂಪ್ಯಾನಲ್ಮೆಂಟ್ ನೀವು ರಿಮೂವ್ ಮಾಡಿಸ್ರಿ. ನಾನು ರಿಮೂವ್ ಮಾಡ್ತೀನಿ ನನ್ನ ಕೈಗೆ. ಈಗ ಪ್ರಾಬ್ಲಮ್ ಆಗಿದ್ದನ್ನೆಲ್ಲ ಹೇಳ್ಬೇಕಾಗಿದೆ ನಾವು. ಅಲ್ಲ, ನಮ್ಮ ಆಫೀಸಿಗೆ ಮೇಲಾಧಿಕಾರಿ ರಿಪೋರ್ಟ್ ಮಾಡ್ತೀನಿ ರೀ. ಬಟ್ ನಮ್ಗೆ ಅವ್ರಿಗೆ ನಮಗೆ ಏನೂ ಸಂಬಂಧ ಇಲ್ಲ. ಅಂದರೆ ಲೈಕ್ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲ, ಆ ಥರದ್ದು ಏನೂ ಇಲ್ಲ. ಯಾವ ಹಾಸ್ಪಿಟಲ್ ಜೊತೆ ತೊಗೊಂಡಿಲ್ಲ ಇಲ್ಲ ನನಗೆ ನಾವು
ಅದು ನಿಮ್ಮ ಬಗ್ಗೆ ಆ ವಿಚಾರ ಏನಿಲ್ಲ. ನೀವು ಕ್ಲಿಯರ್ ಇರಬೇಕಂತ ಯಾಕಂದರೆ ಅದಾಗಲಿಲ್ಲಪ್ಪ ಅಂತಂದ್ರೆ ನಾವು ಕಮಿಷನರ್ ಈಗ ಗಮನಕ್ಕೆ ತರುವಂಥ ಎಲ್ಲ ಐತಿ. ಅವ್ರಿಗೆ ನನಗೆ ಹೆಂಗೆ ಗೊತ್ತ್ರಿ ಈಗ ಯಾವಾಗ ಹೋಗ್ತಾನಪ್ಪ ಅನ್ನತ್ತಾರ ರೀ ಈಗ ಯಾವಾಗ ಹೋಗ್ತಾನಪ್ಪ ಅನ್ನತ್ತಾರ ರೀ ಆಯ್ತು ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಇದ್ರು ಸ್ವಲ್ಪ ವಾಟ್ಸಪ್ ಮಾಡಿ. ಆಯ್ತು